ಅಲ್ಲಾಡಿಸಿ ಓಪನ್ ಮಾಡಬೇಕು. ಎಸ್, ಓಪನ್ ಮಾಡಿದ ತಕ್ಷಣ ಬಂತು ನೋಡಿ ಹೊರಗಡೆ. ಫ್ರೆಂಡ್ಸ್, ಮತ್ತೊಂದು ಸ್ಪೆಷಲ್ ಒಳಗೆ ಸ್ವಾಗತ. ಲಾಸ್ಟ್ ವಿಡಿಯೋನಲ್ಲಿ ನಾವು ಇನ್ಫಿನಿಕ್ಸ್ GT10 Pro ಅನ್ಬಾಕ್ಸ್ ಮಾಡಿದ್ವಿ. ಅದು 20,000 ರೂಪಾಯಿಗೆ ನಮ್ಮ ಲಿಸ್ಟ್ ಅಲ್ಲಿ ನಂಬರ್ 1 ಅಲ್ಲಿ ಇತ್ತು. ಏನ್ ಡಿಸೈನ್ ಇತ್ತು, ಏನ್ ಕ್ಯಾಮ್ರಾ ಇತ್ತು, ಸ್ಪೆಸಿಫಿಕೇಶನ್, ಗೇಮಿಂಗ್ ಎಲ್ಲ ಸಖತ್ತಾಗಿರೋ ಫೋನ್ ಇತ್ತು. ಇವಾಗ 25,000 ರೂಪಾಯಿಗೆ ಅದೇ ತರ ಮತ್ತೊಂದು ಖತರ್ನಾಕ್ ಫೋನ್ ಬಂದಿದೆ. ಅದು ಒನ್ ಅಂಡ್ ಓನ್ಲಿ ಇನ್ಫಿನಿಕ್ಸ್ 035G. ನಿಮ್ಮಲ್ಲಿ ತುಂಬಾ ಜನ ಗುರು ಕಮೆಂಟ್ ತುಂಬಿ ಎಲ್ಲ ಇದೇ ಸ್ಮಾರ್ಟ್ ಫೋನ್ ಬಗ್ಗೆ ಹೇಳ್ತಾ ಇದ್ರಿ. ಸೊ ನಾವು ಈ ಸ್ಮಾರ್ಟ್ ಫೋನ್ ನ ತಗೊಂಡ್ ಬಂದಿದ್ದೀವಿ. ಹಾಗಾದ್ರೆ ಈ ಸ್ಮಾರ್ಟ್ ಫೋನ್ ಮಾರ್ಕೆಟ್ ಎಷ್ಟು ಹವಾ ಮಾಡುತ್ತೆ, ಇದು ವ್ಯಾಲ್ಯೂ ಫಾರ್ ಮನಿ ಇದೆಯಾ, ಅದನ್ನ ಕೊಂಡ್ಕೋಬಹುದಾ, ಎಲ್ಲ ವಿಷಯಗಳನ್ನ ತಿಳ್ಕೊತೀರಾ. ಅದಕ್ಕೂ ಮುಂಚೆ ಲೈಕು, ಸಬ್ಸ್ಕ್ರೈಬ್ ಏನೇನು ಒತ್ತಿಲ್ಲ ಎಲ್ಲ ಒತ್ತಿ. ಎಸ್, ಮೊದಲಾಗಿ ಬಾಕ್ಸ್ ನೋಡ್ಕೋದು ಇನ್ಫಿನಿಕ್ಸ್ 035G ಅಂತ ಇದೆ. 256 21 GB ರ್ಯಾಮ್, ಕೆಳಗಡೆ 4K 60 FPS. ಅದು ಫ್ರಂಟ್ ಕ್ಯಾಮ್ರಾದಿಂದ ಲಾಗ್ ತರ ವಿಡಿಯೋಸ್ ಮಾಡ್ಕೋಬಹುದು. ಹಿಂದಿನ ಭಾಗ ಕೆಲವೊಂದು ಕೀ ಸ್ಪೆಸಿಫಿಕೇಶನ್ ಹೈಲೈಟ್ ಮಾಡಿದ್ರೆ ಪ್ಲಾಸ್ಟಿಕ್ ಸೀಲ್ ಎರಡನ್ನ ಬ್ರೇಕ್ ಮಾಡೋಣ. ಓಕೆ, ಎಸ್, ಬಾಕ್ಸ್ ಅನ್ನ ಅಲ್ಲಾಡಿಸಿ ಓಪನ್ ಮಾಡಬೇಕು. ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ. ಎಸ್, ಓಪನ್ ಮಾಡಿದ ತಕ್ಷಣ ಬಂತು ನೋಡಿ ಹೊರಗಡೆ. ಫೋನ್ ಗುರು ತುಂಬಾ ಸ್ಲಿಮ್ ಆಗಿದೆ. ಇದನ್ನ ಪಕ್ಕ ಹಾಕಿಡೋಣ ಅಂತ. ಇದನ್ನ ಬಿಟ್ರೆ ಎಸ್, ಸಿಮ್ ಎಜೆಕ್ಟರ್, ಯೂಸರ್ ಮ್ಯಾನ್ಯಲ್, ಮತ್ತೊಂದು ಟ್ರಾನ್ಸ್ಪರೆಂಟ್ ಕೇಸ್, ಇದ್ರ ಜೊತೆಗೆ USB to Type-C ಕೇಬಲ್, ಮತ್ತೊಂದು ಖತರ್ನಾಕ್ 68 ವ್ಯಾಟ್ ನ ಪವರ್ ಎಸ್. ಮತ್ತೊಂದು ಮರ್ತೋಗಿದೆ, ಸ್ಕ್ರೀನ್ ಪ್ರೊಟೆಕ್ಟರ್ ವಿತ್ ಬಾಕ್ಸ್ ಒಂದಿಗೆ. ಇನ್ಫಿನಿಕ್ಸ್ ಅವ್ರು ಮಾತ್ರ ಕೊಡ್ತಾರೆ ನೋಡು, ಮತ್ತೆ ಯಾರು ಕೊಡೋದೇ ಇಲ್ಲ ಮಾರ್ಕೆಟ್ ಅಲ್ಲಿ. ಸದ್ಯಕ್ಕೆ ಹೆಸರಿನ ಸೈಡ್ ಅಂತೆ. ಇದು ನಮ್ಮ ಮೇನ್ ಫೋನ್. ಎಸ್, ಓ ಮೈ ಗಾಡ್, ಇದೇನ್ ಗುರು ನನಗೆ ಇನ್ಫಿನಿಕ್ಸ್ ಫೋನ್ ಅಂತ ಅನಿಸ್ತಾನೆ ಇಲ್ಲ. ಸೊ ವಿವೋನವ್ರ ಫೋನ್ ನೋಡ್ದಂಗಿದೆ, ಲುಕ್ ಮಾತ್ರ ಸಖತ್ತಾಗಿ ಮಾಡೋರು. ಆಯ್ತಾ, ಸದ್ಯಕ್ಕೆ ನಾನು ಈ ಫೋನ್ನ 4-5 ದಿವಸ ಯೂಸ್ ಮಾಡಿಬಿಟ್ಟು ನನ್ನ ಆನೆಸ್ಟ್ ಎಕ್ಸ್ಪೀರಿಯನ್ಸ್, ಫಸ್ಟ್ ಇಂಪ್ರೆಷನ್ ಎಲ್ಲ ರಿವ್ಯೂವೇ ತೊಗೊಂಡು ಬರ್ತಾ ಇದ್ದೀನಿ. ಸೊ ಈ ಫೋನ್ ನೀವು ಕೊಂಡ್ಕೊಳ್ಬೇಕು ಅಂತ ಈ ವಿಡಿಯೋ ಪೂರ್ತಿ ನೋಡಿದ್ರೆ ತಿಳ್ಕೊಬಹುದು. ಫ್ರೆಂಡ್ಸ್, ಲಾಸ್ಟ್ 4 days ಇಂದ ಈ ಫೋನ್ ತುಂಬಾ ಅಂದ್ರೆ ತುಂಬಾ ಹೆವಿ ಯೂಸ್ ಮಾಡ್ಬಿಟ್ಟು ನಿಮ್ಮ ಮುಂದೆ ಬಂದಿಟ್ಕೊಂಡಿದ್ದೀನಿ. ಎಸ್, ಫಸ್ಟ್ ಲುಕ್ ಅಲ್ಲಿ ಈ ಸ್ಮಾರ್ಟ್ ಫೋನ್ ಈ ರೀತಿಯಾಗಿರುವಂತ ಗೋಲ್ಡನ್ ಡಿಸೈನ್ ಒಳಗೊಂಡು ಬಂದಿರುತ್ತೆ. ಸೊ ಟ್ರಸ್ಟ್ ಮೀ, ನೀವು ನಂಬಲ್ಲ, ಇದು ಸೇಮ್ ಎಕ್ಸಾಕ್ಟ್ಲಿ ವಿವೋನವರ ಈ V27 ಸೀರೀಸ್ ಫೋನ್ ಇತ್ತು ನೋಡಿ, ಸೇಮ್ ಡಿಸೈನ್ ಕಾಪಿ ಮಾಡಿದ್ರೆ ಅಂತ ನನಗೆ ಅನಿಸ್ತಾ ಇದೆ. ಸೊ ಇಲ್ಲಿ ಕೆಳಗಡೆ 0 ಬ್ರ್ಯಾಂಡ್ ನೇಮ್ ನೋಡ್ತಾ ಇದ್ವಿ, ಮ್ಯಾಟ್ ಫಿನಿಶಿಂಗ್ ಇದೆ, ಗ್ಲಾಸ್ ಬ್ಯಾಕ್ ಇದೆ, ಮತ್ತು ಈ ಕ್ಯಾಮ್ರಾ ಮಾಡ್ಯೂಲ್ ಕೂಡ ಸೇಮ್ ಎಕ್ಸಾಕ್ಟ್ಲಿ ಅದೇ ಬಂಪ್ ನ ನೋಡ್ತಾ ಇದ್ವಿ. ಬಟ್ ಸೈಡ್ ಏಜಸ್ ಎಲ್ಲ 3D ಕರ್ವ್ ಇದೆ ಮತ್ತು ತುಂಬಾ ಕಂಫರ್ಟೇಬಲ್ ಆಗಿ ಗಟ್ಟಿಯಾಗಿ ಇದನ್ನ ಹಿಡ್ಕೋಬಹುದು. ಇಷ್ಟೇ ಲೈಟ್ ವೇಟ್ ಕೂಡ ಕೇವಲ 184 ಗ್ರಾಮ್ ಒಂದಿಗೆ 7.9 mm ನ ಥಿಕ್ನೆಸ್ ಹೊಂದಿದೆ. ಬಾಕಿ ನಾನು ಇದನ್ನ ಒನ್ ಹ್ಯಾಂಡ್ ಅಲ್ಲಿ ವಾಲ್ಯೂಮ್ ಲಾಕರ್ಸ್ ಮತ್ತು ಲಾಕ್ ನ ಕಂಟ್ರೋಲ್ ಮಾಡ್ಕೋಬಹುದು. ಬಾಟಮ್ ಅಲ್ಲಿ ಸಿ ಪೋರ್ಟ್ ಸ್ಪೀಕರ್ ಮತ್ತೊಂದು ಹೈಬ್ರಿಡ್ ಶಾಟ್ ಒಂದಿಗೆ ಮೇಲಿನ ಭಾಗ ಕೂಡ ನಿಮಗೆ ಸ್ಪೀಕರ್ ಕೊಡ್ತಾ ಇದ್ರೆ. ಸೊ ಇಲ್ಲಿ ಡಿಸೈನ್ಡ್ ಬೈ ಇನ್ಫಿನಿಕ್ಸ್ ಕೂಡ ಇದೆ. ಇಷ್ಟೇ ಅಲ್ಲದೆ ಈ ಫೋನ್ ಅನ್ನು ತಗೊಂಡಿಲ್ಲಾದ್ರೂ ಹೊರಗೆ ಹೋದ್ರಿ, ಫ್ರೆಂಡ್ಸ್ ಗಳ ತೋರಿಸ್ರಿ ಅಂತಂದ್ರೆ ಎಸ್, ಇದು ಇನ್ಫಿನಿಕ್ಸ್ ಫೋನ್ ಅಂತ ಅವರು ನಂಬೋದು ಇಲ್ಲ. ಇಷ್ಟೇ ಅಲ್ಲದೆ ನಾನು ಇದುವರೆಗೆ ಇಷ್ಟೊಂದು ಪ್ರೀಮಿಯಂ ಡಿಸೈನ್ ಅಂತ ಫೋನ್ ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀನಿ ಇನ್ಫಿನಿಕ್ಸ್ ಗಳಿಂದ. ಮುಂಚೆ ಮಾಡಿದ್ರೆ ಲಾಂಚ್ ಎಲ್ಲ ಗೊತ್ತಿಲ್ಲ, ಬಟ್ ಲುಕ್ಸ್ ವೈಸ್ ಡಿಸೈನ್ ಅಲ್ಲಿ ಈ 3D ಕರ್ವ್ ಮತ್ತು ವಿವಿಂಗ್ ಆಂಗಲ್ಸ್ ಗಳಿಂದ ಟ್ರಸ್ಟ್ ಮೀನ್ ಇದು 25,000 ರೂಪಾಯಿಗೆ ಒಂದು ವ್ಯಾಲ್ಯೂ ಫಾರ್ ಮನಿ ಇರುವಂತ ಡಿಸೈನ್ ನಾನು ನೋಡ್ತಿದ್ವಿ. ಇದು ಈ ಫೋನ್ ಅಂತ ಮೇನ್ ಪಾರ್ಟ್ ಅಂತಂದ್ರೆ ಇದಂತ ಡಿಸ್ಪ್ಲೇ ಇದೆ, ತುಂಬಾ ಹೈಲೈಟ್ ಮಾಡಿ ಎಲ್ಲಾ ಕಡೆ ಇದರಿಂದಾನೇ ಸುದ್ದಿ ಕೇಳ್ತಾ ಬಂದಿದ್ವಿ. ಇದರಲ್ಲಿ ಮೇನ್ 6.78 ಇಂಚಸ್ ಇರುವಂತ ಫುಲ್ HD ಪ್ಲಸ್ ಅದು 3D ಕರ್ವ್ಡ್ 120 Hz ರಿಫ್ರೆಶ್ ಇರುವಂತ ಡಿಸ್ಪ್ಲೇ ಇದೆ. ಇದರಲ್ಲಿ ಗೊರಿಲ್ಲಾ ಗ್ಲಾಸ್ ಪ್ರೊಟೆಕ್ಷನ್ ಕೊಡ್ತಾ ಇದ್ರೆ. ಸೊ ಲೈವ್ ಆಗಿ ನಾನು ಚಾಕುವಿಂದಾನೇ ತೋರಿಸ್ತಾ ಇದ್ದೀನಿ, ನೋಡ್ಕೋಬಹುದು. ಎಸ್, ಅಷ್ಟೊಂದು ಈಸಿಯಾಗಿ ಸ್ಕ್ರಾಚಸ್ ಬೀಳಲ್ಲ. ವಿಶೇಷವಾಗಿ ಇದ್ರ ಜೊತೆಗೆ ನಿಮಗೆ ಸ್ಕ್ರೀನ್ ಪ್ರೊಟೆಕ್ಟರ್ ಕೂಡ ಕೊಡ್ತಾವ್ರೆ. ಬಾಕಿ ನಾನು ಇದನ್ನ ಔಟರ್ ಎಲ್ಲ ಟ್ರೈ ಮಾಡಿದೆ. ಇಲ್ಲಿ 990 nits ನ ಪೀಕ್ ಬ್ರೈಟ್ನೆಸ್ ಇದೆ. ಇಲ್ಲಿ ಇನ್ನು ಸ್ವಲ್ಪ ಬ್ರೈಟರ್ ಜಾಸ್ತಿ ಇರಬೇಕಾಗಿತ್ತು. ಈ ಪ್ರೈಸ್ ರೇಂಜ್ ಅಲ್ಲಿ ನಾನು ಜಾಸ್ತಿ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ, ಬಟ್ ಬ್ರೈಟ್ನೆಸ್ ಏನೋ ನಿಮ್ಗೆ ಕಮ್ಮಿ ಅಂತ ಅನ್ಸೋದಿಲ್ಲ. ಬಟ್ ಈ ಪ್ರೈಸ್ ರೇಂಜ್ ಅಲ್ಲಿ ಒಳ್ಳೆ ಫೀಚರ್ಸ್ ಇನ್ನೂ ಬೇಕಾಗಿತ್ತು ಅಂತ ನನ್ನ ಎಕ್ಸ್ಪೆಕ್ಟೇಷನ್ಸ್ ಅಷ್ಟೇ. ಬಾಕಿ ಇದರಲ್ಲಿ ಯೂಟ್ಯೂಬ್ ವಿಡಿಯೋಗಳನ್ನ ನೋಡ್ಕೊಂಡೆ, ಅದು 4K HDR ಅಲ್ಲಿ ನೋಡ್ಕೋಬಹುದು. ಮತ್ತು 10 ಬಿಟ್ ಡಿಸ್ಪ್ಲೇ ಇರೋದ್ರಿಂದ ಇರುವಂತ ವಿವಿಂಗ್ ಎಕ್ಸ್ಪೀರಿಯನ್ಸ್ ಮತ್ತು HD ಕಂಟೆಂಟ್ ನೀವು ಅಮೆಝಾನ್, ನೆಟ್ಫ್ಲಿಕ್ಸ್ ಅಲ್ಲೆಲ್ಲ ನೋಡ್ಕೋಬಹುದು. ಆದ್ರೆ ಒಂದು ವಿಷಯ ನಿಮ್ಗೆ ತಲೆ ಇರಲಿ, ಇದು 3D ಕರ್ವ್ ಡಿಸ್ಪ್ಲೇ ಅಂತಂದ್ರೆ ನಿಮ್ಗೆ ಫ್ಲಾಗ್ಶಿಪ್ ಅಲ್ಲಿ 56,000 ರೂಪಾಯಿ ಸಿಗುತ್ತೆ. ಎಕ್ಸಾಂಪಲ್ OnePlus ಅಲ್ಲಿ ಆಗಿರಲಿ, ವಿವೋನಲ್ಲಿ ಆಗಿರಲಿ. ಸೊ ಅಂತ ಡಿಸ್ಪ್ಲೇ ಈ ಫೋನ್ ಅಲ್ಲಿ ನೋಡಕ್ ಸಿಗಲ್ಲ. ಸೊ ಕರ್ವ್ಡ್ ಇದೆ. ಸೊ ಬಜೆಟ್ ಪ್ರೈಸ್ ರೇಂಜಲ್ಲಿ ಎಲ್ಲರಿಗಿಂತ ಯುನೀಕ್ ಆಗಿರುವಂತ ಫೀಚರ್ ಮತ್ತು ವಿವಿಂಗ್ ಆಂಗಲ್ಸ್ ಗಳು ಎಕ್ಸ್ಪೀರಿಯನ್ಸ್ ನಾರ್ಮಲ್ ಡಿಸ್ಪ್ಲೇಗಿಂತ ಸ್ವಲ್ಪ ಬೆಟರ್ ಅಂತ ಅಷ್ಟೇ. ಇಷ್ಟೇ ಅಲ್ಲದೆ ಇದರಲ್ಲಿ ಇನ್ ಸ್ಕ್ರೀನ್ ಫಿಂಗರ್ ಪ್ರಿಂಟ್ ಕೂಡ ಕೊಡ್ತಾ ಇದ್ದಾರೆ. ತುಂಬಾ ಕ್ವಿಕ್ ಮತ್ತು ಫಾಸ್ಟ್ ಆಗಿ ಅನ್ಲಾಕ್ ಆಗುತ್ತೆ, ನೋಡ್ಕೋಬಹುದು. ನಾನು ಜಸ್ಟ್ ಟಚ್ ಮಾಡಿದ್ರೆ ಒಂದು ಒಳ್ಳೆ ಅನಿಮೇಷನ್ ಒಂದಿಗೆ ತುಂಬಾ ಕ್ವಿಕ್ ಮತ್ತು ಫಾಸ್ಟ್ ಆಗಿ ಅನ್ಲಾಕ್ ಆಗುತ್ತೆ. ಬಾಕಿ ಇದ್ರಂತ ಡುವಲ್ ಸ್ಟೀರಿಯೋ ಸ್ಪೀಕರ್ ಸೌಂಡ್ ತೋರಿಸ್ತೀನಿ ನಿಮಗೆ. 50% ವಾಲ್ಯೂಮ್, 100%,
ಟ್ರಸ್ಟ್ ಮೀ ಇದರಂತ ಸ್ಪೀಕರ್ ಹೇಳ್ಕೊಳ್ಳೋ ರೇಂಜ್ ಏನೂ ಇಲ್ಲ, ಬಟ್ ಡುವಲ್ ಸ್ಟೀರಿಯೋ ಸ್ಪೀಕರ್ಸ್ ಗಳಿದೆ. ಇದರಂತ ಸೌಂಡ್ ಕ್ವಾಲಿಟಿ ಕೂಡ ಚೆನ್ನಾಗಿದೆ, ತುಂಬಾ ಲೌಡ್ ಇದೆ, ಬಟ್ ಕ್ಲಾರಿಟಿನಲ್ಲಿ ಅಷ್ಟೊಂದು ಡೀಪ್ ಆಗಿ ನಾನು ಒಳ್ಳೆ ಬೇಸ್ ಇದೆ ಅಂತ ಇಷ್ಟಪಡಲ್ಲ. ಬೇಸ್ ಇದ್ರೆ ಇನ್ನಷ್ಟು ಮಜಾ ಇರ್ತಿತ್ತು. ಓವರ್ ಆಲ್ ಈ ಪ್ರೈಸ್ ರೇಂಜ್ ಅಲ್ಲಿ ಎಸ್ ಇದು ವ್ಯಾಲ್ಯೂ ಫಾರ್ ಮನಿ ಅನ್ನೋದಕ್ಕಿಂತ ಈ ಪ್ರೈಸ್ ರೇಂಜ್ ಅಲ್ಲಿ ಒಂದು ಗುಡ್ ಮತ್ತು ಒಂದು ಒಳ್ಳೆ ಯೂಸೇಜ್ ಹೊಂದಿರುವಂತ ಲುಕ್ಸ್ ಹೊಂದಿರುವಂತ ಡಿಸ್ಪ್ಲೇ. ಇದು ಇಫರಂತ ಪರ್ಫಾರ್ಮೆನ್ಸ್ ಹೋದ್ವಿ ಅಂತಂದ್ರೆ ಬೆಂಕಿ ಅಂತ ಇಷ್ಟಪಡ್ತಾ ಇದ್ದೀನಿ. ಇದಂತ ಡೈಮೆನ್ಸಿಟಿ 8020 ಚಿಪ್ಸೆಟ್. ಸೊ ಇದೇ ಸೇಮ್ ಪ್ರೊಸೆಸರ್ ನೀವು ಮೋಟೋ ಎಡ್ಜ್ 14 ನೋಡಿದ್ರೆ ಅದ್ರ ಅದು 30,000 ರೂಪಾಯಿ ಫೋನ್ ಇತ್ತು, ಬಟ್ ಇದು ಕೇವಲ 25,000 ರೂಪಾಯಿಗೆ ಇದೊಂದು ವ್ಯಾಲ್ಯೂ ಫಾರ್ ಮನಿ ಪರ್ಫಾರ್ಮೆನ್ಸ್ ಅಂತ ಅನಿಸ್ತು. ನಾನು ಇದರಲ್ಲಿ CPU ಥ್ರಾಟಲ್ ಟೆಸ್ಟ್ ಮಾಡಿದೆ. ಸೊ ಇದರಂತ ಅವರೇಜ್ ಪರ್ಫಾರ್ಮೆನ್ಸ್ಗಿಂತ ಸ್ವಲ್ಪ ಬೆಟರ್ ಬಂತ ಅಂತ ಹೇಳ್ಕೋಬಹುದು. ಸೊ ಜಾಸ್ತಿ ಬಿಸಿ ಆಯಿತು, ಬಟ್ ನಾನು ನಾರ್ಮಲಿ ಎಲ್ಲ ಫೋನ್ಸ್ಗಳು CPU ಟೆಸ್ಟ್ ಮಾಡಬೇಕಾದ್ರೆ ಒಂದು ಅವರೇಜ್ ಏನು ಹೀಟ್ ನೋಡ್ತಿದ್ದೀನಿ ಅದೇ ಹೀಟಿಂಗ್ ಇಶ್ಯೂ ನೋಡ್ಕೊಂಡೆ. ಬಾಕಿ ಅಂತೂ ಸ್ಕೋರ್ ಚೆಕ್ ಮಾಡಿದೆ, 7,17,000 ಹತ್ರ ಅಂತೂ ಸ್ಕೋರಿಂಗ್ ಕೂಡ ಬಂತು. ಈ ಮಾರ್ಕೆಟ್ ಅಂತ 20,000 ರೂಪಾಯಿಗೆ ಈ GT10 ಪ್ರೋನಲ್ಲಿ ಡೈಮೆನ್ಸಿಟಿ 8050 ಚಿಪ್ಸೆಟ್ ಇತ್ತು. ಅದಕ್ಕಿಂತ ಇದು 6 to 7% ಏನು ಬೆಸ್ಟ್ ಪರ್ಫಾರ್ಮ್ ಮಾಡ್ತಿರುವಂಥ ಪ್ರೊಸೆಸರ್ ಇದೆ. ಸೊ ಇದರಲ್ಲಿ ಲೈವ್ BGMI ಕೂಡ ಟೆಸ್ಟ್ ಮಾಡಿದೆ. ಒಂದ್ಸರ್ತಿ ಈ ಗೇಮ್ ಪ್ಲೇನ ನೀವಿಲ್ಲಿ ನೋಡಿ. ಇದರಿಂದ ಸಾಫ್ಟ್ವೇರ್ ಓದ್ವಿ ಅಂತಂದ್ರೆ ಇದರಿಂದ XOS ಏನಿದೆ ಇದೊಂಥರ ನಾರ್ಮಲ್ OS ಅನ್ಸುತ್ತೆ. ಬೇರೆ ಒಂದು ಬ್ರ್ಯಾಂಡ್ ಆಗಿರಲಿ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಇರುತ್ತೆ ಫೋನ್ ಅಂತ ಅನ್ಸೋದಿಲ್ಲ. ಸೊ ನಾರ್ಮಲ್ ಆಗಿಂತ OS ಇದೆ, ಬಟ್ ಈ ರಿಯಲ್ಮಿ, ವಿವೋ, ಐಕ್ಯೂ ಫೋನ್ ತರ ಲೈಕ್ ಹಾಟ್ ಆಪ್ಸ್, ಹಾಟ್ ಗೇಮ್ಸ್ ಆದ್ರೂ ಕೊಡಲ್ಲ. ಬೇರೆ ಯಾವುದೇ ಬ್ಲಾಟರ್ಸ್ ಅಪ್ಲಿಕೇಶನ್ ಇದೆ ಒಂಥರ ಖುಷಿ ಅಂತ ಅನ್ಸುತ್ತೆ ಬಜೆಟ್ ಕ್ಯಾಟಗರಿಯಲ್ಲಿ. ಬಾಕಿ ಔಟ್ ಆಫ್ ದ ಬಾಕ್ಸ್ Android 13 ಒಂದಿಗೆ. ಸೊ ಇಲ್ಲಿ ಎಷ್ಟು ವರ್ಷಗಳ ಅಪ್ಡೇಟ್ ಸಿಗುತ್ತೆ ಅಂತ ನನಗೇನು ಐಡಿಯಾ ಅಲ್ಲ, ಬಟ್ ಹೋಪ್ಫುಲಿ 1-2 ವರ್ಷ ಸಿಗುತ್ತೆ. ಬಟ್ ಇಲ್ಲಿ ಇನ್ಫಿನಿಕ್ಸ್ ತುಂಬಾ ಒಳ್ಳೆ ಕೆಲಸ ಮಾಡಬೇಕು. ಇದು UFS 3.1 ಸ್ಟೋರೇಜ್ ಒಂದಿಗೆ ಇದರಲ್ಲಿ LPDDR4X RAM ನೋಡ್ತಾ ಇದ್ವಿ. ಎಸ್ ಟ್ರಸ್ಟ್ ಮೀ ಇದು ಈ ಪ್ರೈಸ್ ರೇಂಜ್ ಅಲ್ಲಿ ಅಕ್ಸೆಪ್ಟೇಬಲ್ ಮತ್ತು ಎಲ್ಲಾ ಬ್ರ್ಯಾಂಡ್ಸ್ಗಳು ಇದನ್ನೇ ಕೊಡ್ತಾ ಇದ್ದಾರೆ. ಒಟ್ಟಾರೆ ಪರ್ಫಾರ್ಮೆನ್ಸ್ ಅಲ್ಲಿ ಬೆಂಕಿ ಅಂತ ಅನಿಸ್ತು, ಬಟ್ ಸಾಫ್ಟ್ವೇರ್ ಅಲ್ಲಿ ಇನ್ಫಿನಿಕ್ಸ್ ಇನ್ನು ತುಂಬಾ ಒಳ್ಳೆ ಅಪ್ಗ್ರೇಡ್ಸ್ ಗಳೊಂದಿಗೆ ಬ್ರ್ಯಾಂಡ್ ನಂಬಿಕೆಯನ್ನ ಜನರಿಂದ ಪಡ್ಕೋಬೇಕು. ಇದು ಇಫರಂತ ಮತ್ತೊಂದು ಮೇನ್ ಪಾರ್ಟ್ ಇದರಂತ ಕ್ಯಾಮ್ರಾ. ಎಸ್ಲಿ ಟ್ರಿಪಲ್ ರಿಯರ್ ಕ್ಯಾಮ್ರಾ ಕೊಡ್ತಾ ಇದ್ರೆ, ಮೇನ್ ಕ್ಯಾಮ್ರಾ 108 ಮೆಗಾ ಪಿಕ್ಸೆಲ್ ನ OIS ಸೆನ್ಸರ್ ಕೊಡ್ತಾ ಇದ್ರೆ. ನಾನಿಲ್ಲಿ ತುಂಬಾ ಡಿಫ್ರೆಂಟ್ ಕಂಡೀಷನ್ಸ್ ಅಲ್ಲಿ ಫೋಟೋಸ್ ಗಳನ್ನ ತೆಗೆದ ನೀವು ಇಲ್ಲಿ ಸ್ಕ್ರೀನ್ ಮೇಲೆ ಫೋಟೋಸ್ ಗಳನ್ನ ನೋಡ್ಕೋಬಹುದು. ಸೊ ಡೇ ಕಂಡೀಷನ್ ಅಲ್ಲಿ ಒಳ್ಳೆ ಪಿಕ್ಚರ್ಸ್ ಗಳಿದೆ, ಬಟ್ ಕೆಲವೊಂದು ಟೈಮ್ ನಾನು ಯಾವಾಗ ಲೈವ್ ಫೋಟೋಸ್ ಗಳು ತೆಗಿಯಕ್ಕೆ ಹೋಗ್ತೀನಿ, ಸೊ ಜಸ್ಟ್ ಈ ರೀತಿಯಾಗಿ ಕ್ಯಾಮ್ರಾ ಓಪನ್ ಮಾಡಿ ನಾನು ಶಟರ್ ಬಟನ್ ಮೇಲೆ ಪ್ರೆಸ್ ಮಾಡಿದ್ರೆ ಇಲ್ಲಿ ಸ್ವಲ್ಪ ಕೈ ಮೂವ್ಮೆಂಟ್ ಆಯ್ತು ಅಂದ್ರೆ ಕೂಡ ಲ್ಯಾಗ್ ಆಗುತ್ತೆ. ಲೈಕ್ ಸಡನ್ಲಿ ಏನೋ ಪಿಕ್ಚರ್ ಕ್ಲಿಕ್ ಮಾಡಿ ತೆಗೆದ್ರೆ ಅಂದ್ರೆ ಆಗಲ್ಲ. ಇಲ್ಲಿ ಟ್ಯಾಪ್ ಮಾಡಿ ನೀವು ಹೋಲ್ಡ್ ಮಾಡಬೇಕು, ಸೌಂಡ್ ಬಂದ ತಕ್ಷಣ ಆಮೇಲೆ ನಿಮ್ಗೆ ಇಲ್ಲಿ ಒಂದು ಒಳ್ಳೆ ಪಿಕ್ಚರ್ಸ್ ಸಿಗತ್ತೆ. ಬಾಕಿ ಈ ಇಮೇಜಸ್ ಗಳಲ್ಲಿ ನನ್ನ ಫೇಸ್ ಆಗಿರ್ಲಿ, ಬ್ಯಾಕ್ ಗ್ರೌಂಡ್ ಕಲರ್ಸ್ ಆಗಿರ್ಲಿ ಇಲ್ಲಿ ತುಂಬಾ ಇಂಪ್ರೂವ್ ಮಾಡಕ್ಕೆ ಟ್ರೈ ಮಾಡ್ತಾ ಇದೆ. ಬಟ್ ಸ್ಟಿಲ್ ಇಮೇಜ್ ಪ್ರೊಸೆಸಿಂಗ್ ಅಲ್ಲಿ ನಾನು ಸ್ವಲ್ಪ ಚೇಂಜಸ್ ಕಾಣ್ತಾ ಇದ್ದೀನಿ. ಈ ರೀಸೆಂಟ್ ಈ 20-25,000 ಫೋನ್ಸ್ ಅಲ್ಲಿ ಎಸ್ ಇನ್ಫಿನಿಕ್ಸ್ ಒಂದು ಒಳ್ಳೆ ಕೆಲಸ ಮಾಡ್ತಾ ಇದೆ, ಬಟ್ ಬೇರೆ ಬ್ರ್ಯಾಂಡ್ಸ್ ನಾವು ಕಂಪೇರ್ ಮಾಡಿದ್ರೆ ಇನ್ನು ತುಂಬಾ ಅಂದ್ರೆ ತುಂಬಾ ಅಪ್ಗ್ರೇಡ್ ಆಗಬೇಕು. ಬಾಕಿ ಇದ್ರಂತ ಡೇ ಕಂಡೀಷನ್ ಫೋಟೋಸ್ಗಳು ಮತ್ತು ನನ್ನ ಸ್ಕಿನ್ ಟೋನ್, ಬ್ಯಾಕ್ ಗ್ರೌಂಡ್ ಎಲ್ಲ ತುಂಬಾ ಚೆನ್ನಾಗಿ ಇಲ್ಲಿ ಇಮೇಜ್ ಪ್ರೊಸೆಸಿಂಗ್ ಅಲ್ಲಿ ಒಳ್ಳೆ ಕೆಲಸ ಮಾಡ್ತಾ ಇದೆ. ಬಟ್ ಈ ಮೇನ್ 108 ಮೆಗಾ ಪಿಕ್ಸೆಲ್ ಕ್ಯಾಮ್ರಾ ಇದೆ, ನೀವು ನಂಬಲ್ಲ. ಫಾರ್ ಎಕ್ಸಾಂಪಲ್ ನೋಡ್ಕೋಬಹುದು, ನಾನು ಈ ಸ್ಯಾಮ್ಸಂಗ್ Fold 5 ತೆಗೆದಿದ್ದೀನಿ, ಇದರ ಒಂದು S Pen ಇದೆ. ಸೊ ಜಸ್ಟ್ ನಾನು ಇಲ್ಲಿ ಈ ಫೋಟೋನ ತೆಗೆದ ಜೂಮ್ ಮಾಡಿದೆ ಅಂತಂದ್ರೆ ಅಲ್ಲಿ ಕ್ಲಾರಿಟಿ ಮೇಡ್ ಇನ್ ಚೈನಾ ಅಂತ ಇದೆ, ಅದು ಕಾಣಿಸೋದಿಲ್ಲ, ಕ್ಲಿಯರ್ ಆಗಿ ಕಾಣಿಸುತ್ತೆ ಬಟ್ ಕ್ಲಿಯರ್ ಆಗಿಲ್ಲ. ಇದೆಂತ 108 ಮೆಗಾ ಪಿಕ್ಸೆಲ್ ಇಷ್ಟೊಂದು ಹತ್ರ ಇಟ್ಕೊಂಡು ಫೋಟೋ ತೆಗೆದಿದ್ದೀನಿ. ಸೊ ಕ್ಲಾರಿಟಿ ಇಲ್ಲ, ಇದು ಯಾಕೆ ಈ ರೀತಿ ಅಂತ ಗೊತ್ತಿಲ್ಲ, ಬಟ್ 32 ಮೆಗಾ ಪಿಕ್ಸೆಲ್ ಕ್ಯಾಮ್ರಾ ಇದಕ್ಕಿಂತ ಕ್ಲಾರಿಟಿ ಕೊಡತ್ತಂತ ನನಗೆ ಅನ್ಸುತ್ತೆ. ನಾನು ಟೆಸ್ಟ್ ಮಾಡಿದೀನಿ ಕೂಡ. ಬಾಕಿ ಇದ್ರಂತ ಪೋರ್ಟ್ರೇಟ್ ಪಿಕ್ಚರ್ಸ್ಗಳು ಡೇ ಟು ಡೇ ಯೂಸೇಜ್ ಅಲ್ಲಿ ಔಟ್ಡೋರ್ ಮತ್ತು ಇಂಡೋರ್ ಫೋಟೋಸ್ಗಳೆಲ್ಲ ಎಸ್ ನನಗೆ ಇಂಪ್ರೆಸ್ ಮಾಡ್ತು, ಬಟ್ ಕ್ಲಾರಿಟಿ ವೈಸ್ ಮತ್ತು ಇಮೇಜ್ ಪ್ರೊಸೆಸಿಂಗ್ ಒಂದಿಗೆ ಅಲ್ಲ. ಇನ್ನು ಫ್ರಂಟ್ ಅಲ್ಲಿ 32 ಮೆಗಾ ಪಿಕ್ಸೆಲ್ ನ ಸೆಲ್ಫಿ ಶೂಟರ್ ಇದೆ. ಸೊ ಇದರಲ್ಲಿ ವಿಡಿಯೋಗ್ರಾಫಿ ಎಲ್ಲ ತುಂಬಾ ಹೈಲೈಟ್ ಮಾಡಿದ್ರೆ. ಸೊ ಮೊದಲು ಫೋಟೋಸ್ ಗಳನ್ನ ನೋಡ್ಕೋಬಹುದು. ಇಲ್ಲಿಯ ಕ್ಲಾರಿಟಿ ಮತ್ತು ಸ್ಕಿನ್ ಟೋನ್ ಇದೆ ಸ್ವಲ್ಪ ಬ್ರೈಟರ್ ಮತ್ತು ವೈಟ್ ಅಂತ ಅನ್ಸುತ್ತೆ, ಬಟ್ ಕೆಲವೊಂದು ಟೈಮ್ ಇಂಡೋರ್ ಎಲ್ಲ ಒಳ್ಳೆ ಕ್ವಾಲಿಟಿ ಪಿಕ್ಚರ್ಸ್ ಕೊಡುತ್ತೆ. ಸೆಲ್ಫಿನಲ್ಲಿ ಸ್ವಲ್ಪ ಇಮೇಜ್ ಪ್ರೊಸೆಸಿಂಗ್ ನನಗೆ ಇಷ್ಟ ಆಯ್ತು. ಕ್ರೇಜಿ ವಿಷಯ ಅಂತಂದ್ರೆ ಇಲ್ಲಿ 4K 60 FPS ಸಪೋರ್ಟ್ ಆಗುತ್ತೆ. ಬಟ್ ಈ ವಿಡಿಯೋನ ನೀವು ನೋಡ್ಕೊಂಡ್ ಬನ್ನಿ ಆಯ್ತಾ. ಎಸ್ ಈ ವಿಡಿಯೋ ಏನ್ ನೋಡ್ತಾ ಇದ್ರೆ ಇದು 4K ನಲ್ಲೇ ರೆಕಾರ್ಡ್ ಆಗ್ತಾ ಇದೆ. ಎಸ್ ಈ ರೀತಿಯಾಗಿ ನಾನು ಸಡನ್ಲಿ ಒಮ್ಮೆ ಬಿಸಿಲಿಗೆ ಬೆಳಕಿಗೆ ಬಂದಾಗ ಸೊ ಈ ರೀತಿ ಇರುವಂತ ಬೆಳಕು ಫೋಕಸಿಂಗ್ ಚೆನ್ನಾಗಿದೆ. ಸ್ವಲ್ಪ ಮೂವ್ಮೆಂಟ್ ಆಗ್ತೀನಿ ಇವಾಗ. ಸೊ ಇಲ್ಲೇ ಇನ್ಸ್ಟೆಂಟ್ಲಿ ಮೂವ್ ಆದಾಗ ಕೂಡ ಸ್ಟೆಬಿಲೈಸೇಷನ್ ಚೆನ್ನಾಗಿದೆ. ಫ್ರಂಟ್ ಅಲ್ಲಿ ಕೂಡ 4K 60 FPS. ಸೊ ಫ್ರೆಂಡ್ಸ್ ಈ ವಿಡಿಯೋ ಏನು ನೋಡ್ತಿದ್ರೆ ಎಕ್ಸಾಕ್ಟ್ಲಿ ಇದು ಸ್ವಲ್ಪ ನಾನು ಸೂರ್ಯನ ಬೆಳಕಿಗೆ ಇದ್ದೀನಿ. ಸೊ ಇವಾಗ ಸಡನ್ಲಿ ಒಮ್ಮೆ ಕತ್ಲಿಗೆ ಹೋಗ್ತೀನಿ, ಬಟ್ ಸ್ಕಿನ್ ಟೋನನ್ನ ಇದೆಲ್ಲ ನಿಜವಾಗ್ಲೂ ಚೆನ್ನಾಗಿ ಮ್ಯಾನೇಜ್ ಮಾಡ್ತಾ ಇದೆ. ಸೊ ಬಾಕಿ ಈ ಸೈಡಿಂದ ಸ್ಟೆಬಿಲೈಸೇಷನ್ ಕೂಡ ಚೆನ್ನಾಗಿದೆ. ಸೊ ಒಂಥರ ಇದೆ ಇಂಟ್ರೆಸ್ಟಿಂಗ್ ಅಂತ. ಸದ್ಯ ಟೈಮಲ್ಲಿ ನಾನೊಂದು 35,000 ಹತ್ರ ಕೂಡ 4K 60 FPS ಅದು ಫ್ರಂಟ್ ಕ್ಯಾಮ್ರಾದಲ್ಲಿ ರೆಕಾರ್ಡ್ ಮಾಡುವಂಥ ಫೋನ್ ನೋಡಿಲ್ಲ. ಅದನ್ನ ಇನ್ಫಿನಿಕ್ಸ್ ಪಾಸಿಬಲ್ ಮಾಡಿದೆ. ಮತ್ತೆ ಈ ವಿಡಿಯೋನ ನೋಡ್ಕೋಬಹುದು. ವ್ಲಾಗರ್ಸ್ಗೆಲ್ಲ ಇದು ತುಂಬಾ ಅಂದ್ರೆ ತುಂಬಾ ಯೂಸ್ಫುಲ್. ನನಗೆ ರಿಯರ್ ಕ್ಯಾಮ್ರಾಕ್ಕಿಂತ ಈ ಫ್ರಂಟ್ ಇರುವಂಥ ಕ್ಯಾಮ್ರಾ ಎಕ್ಸ್ಪೀರಿಯನ್ಸ್, ಆಡಿಯೋ ಕ್ವಾಲಿಟಿ, ವಿಡಿಯೋ ಫೋಕಸಿಂಗ್ ಎಲ್ಲ ಸಖತ್ ಇಷ್ಟ ಆಯಿತು. ಸೊ ವ್ಲಾಗ್ ಮಾಡೋಕ್ಕೆ ಬಜೆಟಲ್ಲಿ ಹುಡುಕ್ತಿದ್ದೀರಾ ಅಂತಂದರೆ ನೀವು ಕಣ್ಮುಚ್ಕೊಂಡು ಈ
ಫ್ರಂಟ್ ಕ್ಯಾಮ್ರಾ ಮಾತ್ರ ಆಯ್ತಾ, ಬಾಕಿ ಫೀಚರ್ಸ್ ಹೇಳಲ್ಲ, ಬಟ್ ಫ್ರಂಟ್ ಕ್ಯಾಮ್ರಾ ನನಗೆ ಇಷ್ಟ ಆಯ್ತು ಗುರು. ಓವರ್ ಆಲ್ ಕ್ಯಾಮ್ರಾದಲ್ಲಿ ನನಗೆ ಓಕೆ ಎಕ್ಸ್ಪೀರಿಯನ್ಸ್ ಆಯ್ತು. ಇನ್ನು ತುಂಬಾ ಒಳ್ಳೆ ಕೆಲಸ ಮಾಡಬೇಕು ಇಲ್ಲಿ, AI ಆಗಲಿ ಇಮೇಜ್ ಪ್ರೊಸೆಸಿಂಗ್ ಅಲ್ಲಿ ತುಂಬಾ ಒಳ್ಳೆ ಕೆಲಸ ಮಾಡಬೇಕು. ಹೋಪ್ಫುಲಿ ಇನ್ ಸದ್ಯದಲ್ಲಿ ಸ್ವಲ್ಪ ದಿನಗಳಲ್ಲೇ ಇದೆಲ್ಲ ಚೇಂಜಸ್ ನಾವು ಇನ್ಫಿನಿಕ್ಸ್ ಅಲ್ಲಿ ಕೂಡ ನೋಡ್ಕೋತೀವಿ ಅನ್ಸುತ್ತೆ. ಇನ್ನು ಕೊನೆಯದಾಗಿರುವಂತ ಬ್ಯಾಟ್ರಿ 5000 mAh ಬ್ಯಾಟ್ರಿ ಒಂದಿಗೆ 68 ವ್ಯಾಟ್ ನ ಪವರ್ ನಿಮಗೆ ವಿತ್ ಬಾಕ್ಸ್ ಒಂದಿಗೆ ಕೊಡ್ತಾ ಇದ್ದಾರೆ. ಟ್ರಸ್ಟ್ ಮೀ, ನಾನು ಲಾಸ್ಟ್ ಸ್ಮಾರ್ಟ್ ಸೀರೀಸ್ ಏನೋ ಒಂದು ಅನ್ಬಾಕ್ಸ್ ಮಾಡಿದೆ, ಇನ್ಫಿನಿಕ್ಸ್ ಸ್ಮಾರ್ಟ್ ಪ್ಲಸ್ 5G ಏನೋ ಇತ್ತು. ಆ ಫೋನ್ ಅಲ್ಲಿ ಆ ಟೈಮಲ್ಲಿ 6000 mAh ಬ್ಯಾಟ್ರಿನ ಕೊಟ್ಟಿದ್ರು. ಸೊ ಆ ಒಂದು ಫೋನ್ ಅನ್ನ ಇವರು ಸ್ಯಾಮ್ಸಂಗ್ M ಸೀರೀಸ್ ಗೆ ಕಾಂಪೇರ್ ಮಾಡಕ್ಕೆ ಮಾರ್ಕೆಟ್ ಅಲ್ಲಿ ತಗೊಂಡ್ಬಂದಿದ್ರು. ಎಸ್, ಇಲ್ಲಿ ಬ್ಯಾಟ್ರಿನಲ್ಲಿ 6 nm ಚಿಪ್ಸ್ ನೊಂದಿಗೆ ಇರುವಂತ ಆಪ್ಟಿಮೈಸೇಷನ್ ಯೂಸೇಜ್ ಅಲ್ಲಿ ಬ್ಯಾಟ್ರಿ ಬಳಕೆ ಡೆಫಿನೆಟ್ಲಿ ನಿಮಗೆ ಅವರೇಜ್ ಗಿಂತ ಈ ನಾರ್ಮಲ್ 10-15 ರೂಪಾಯಿ ಫೋನ್ಸ್ ಗಳಿಗಿಂತ ಸ್ವಲ್ಪ ಬೆಟರ್ ಸಿಗುತ್ತೆ. ಮತ್ತು ಇಷ್ಟೊಂದು ಸ್ಲಿಮ್ ಇದ್ಕೊಂಡು ಕೂಡ 5000 mAh ಬ್ಯಾಟ್ರಿ ಕೊಡೋದು ಈಸಿ ಅಲ್ಲ. ಸೊ ಇನ್ಫಿನಿಕ್ಸ್ ಇಲ್ಲೊಂದು ಒಳ್ಳೆ ಕೆಲಸ ಮಾಡಿದೆ. ಓವರ್ ಆಲ್ 25,000 ರೂಪಾಯಿಗೆ ನಾವು ಈ ಇನ್ಫಿನಿಕ್ಸ್ 035G ನ ಕೊಂಡುಕೊಳ್ಬಹುದು ಅಂತ ನೀವು ಕೇಳ್ತಾ ಇದೆ ಅಂತಾರೆ. ಎಸ್, ನಾನು ಈ ಫೋನ್ ಬಗ್ಗೆ ಅಷ್ಟೊಂದು ಸೂಪರ್ ಎಕ್ಸೈಟೆಡ್ ಇದ್ದೆ, ಬಟ್ ನಾನು ಇದನ್ನ ಎಕ್ಸ್ಪೀರಿಯನ್ಸ್ ತಿಳ್ಕೊಂಡಾಗ, ಇರುವಂತ ಡೀಪ್ ವಿಷಯಗಳನ್ನ ತಿಳ್ಕೊಂಡಾಗ ನಾನು ಖುಷಿ ಇದ್ದೀನಿ. ಇನ್ನೂ ಸ್ಟಿಲ್ ಇಂಪ್ರೆಸಿವ್ ಆಗಿ ಅನ್ಸುತ್ತೆ. ಬಟ್ ಯಾವಾಗ ಇದ್ರಂತ ಕ್ಯಾಮ್ರಾ 108 ಮೆಗಾಪಿಕ್ಸೆಲ್ ಹೈಲೈಟ್ ಮಾಡುವ ಕ್ಲಾರಿಟಿನ ನೋಡಲಿಲ್ಲ, ಮತ್ತು ಇರುವಂತ ಸಾಫ್ಟ್ವೇರ್ ಅಪ್ಡೇಟ್ ಆಗಿರಲಿ, ಮತ್ತು ಈ ಕ್ಯಾಮ್ರಾ ಪ್ರೊಸೆಸಿಂಗ್ ಏನು ನೋಡ್ಕೊಂಡೆ, ಮತ್ತು ಇರುವಂತ ಸ್ಟೋರೇಜ್ ಏನಿದೆ eMMC 5 ಕೊಡ್ತಾ ಇದ್ರೆ, ಸೊ ಇದೊಂಥರ ನನಗೆ ಎಲ್ಲೋ ಕಮ್ಮಿ ಇದೆ ಅಂತ ಅನ್ಸ್ಬಿಡತ್ತೆ. ಸೊ ಬಾಕಿ 25,000 ರೂಪಾಯಿಗೆ ಬೇರೆ ಫೋನ್ಸ್ ಗಳಿಗಿಂತ ಇರುವಂತ ಸೆಲ್ಫಿ ಕ್ಯಾಮ್ರಾ ವಿಡಿಯೋ ಆಗಿರಲಿ, ಇದ್ರಂತ ಗೇಮಿಂಗ್ ಪರ್ಫಾರ್ಮೆನ್ಸ್ ಆಗಿರಲಿ ಎಲ್ಲ ಸಖತ್ತಾಗಿದೆ. ಸೊ ಇನ್ಫಿನಿಕ್ಸ್ ತಗೊಳ್ಳೋರು ಕಣ್ ಮುಚ್ಕೊಂಡು ಇನ್ಫಿನಿಕ್ಸ್ ಬೇಕನ್ನೋರು ಇದನ್ನ ತಗೊಳ್ಬಹುದು. ಬಾಕಿ ಮಾರ್ಕೆಟ್ ನಿಮ್ಗೆ ತುಂಬಾ ಬೇರೆ ಬೇರೆ ಆಪ್ಷನ್ಸ್ ಗಳಿದೆ, ಬಟ್ ಇದರಂತ ಪರ್ಫಾರ್ಮೆನ್ಸ್ ನಿಮ್ಗೆ ಬೇರೆ ಯಾವುದೇ ಫೋನ್ಸ್ ಗಳಲ್ಲಿ ನೋಡಕ್ ಸಿಗಲ್ಲ. ನೀವು ಫಸ್ಟ್ ಟೈಮ್ ತಗೊಳ್ಬೇಕು ಅನ್ಕೊಂಡಿದ್ದೀರಾ ಅಂದ್ರೆ, ನೀವು ಬ್ರ್ಯಾಂಡ್ ಪ್ರಿಫರ್ ಮಾಡ್ತೀರಾ ಅಂದ್ರೆ ಬ್ರ್ಯಾಂಡ್ ಫೋನ್ ತಗೊಳ್ಳಿ, ತುಂಬಾ ಆಪ್ಷನ್ಸ್ ಗಳಿದೆ. ಆರ್ ಇನ್ಫಿನಿಕ್ಸ್ ನಿಮ್ಗೆ ಇಷ್ಟ ಆಗುತ್ತೆ, ಹೋಪ್ಫುಲಿ ಒಂದು ಒಳ್ಳೆ ಪರ್ಫಾರ್ಮೆನ್ಸ್ ನೀವು ಟ್ರೈ ಮಾಡ್ಬೇಕಂದ್ರೆ ಡೆಫಿನೆಟ್ಲಿ ಈ ಫೋನ್ ಕೂಡ ನೀವು ತಗೋಬಹುದು. ಬಾಕಿ ನಿಮ್ಗೆ ಅನ್ಸುತ್ತೆ ಈ ಇನ್ಫಿನಿಕ್ಸ್ ಬ್ರ್ಯಾಂಡ್ ಬಗ್ಗೆ ಅಥವಾ ಈ ಫೋನ್ಸ್ ಗಳ ಬಗ್ಗೆ, ರೀಸೆಂಟ್ಲಿ ಲಾಂಚ್ ಇರುವಂತಹ ಫೋನ್ಸ್ ಗಳ ಬಗ್ಗೆ ಕೆಳಗಡೆ ಕಮೆಂಟ್ ಮಾಡಿ. ಸಿಗಂತೆ ಮೊದಲು ನೆಕ್ಸ್ಟ್ ಒನ್. ನಮಸ್ಕಾರ.